ನೋಡ್ರಿ ಬಿಸ್ನೆಸ್ ಲಾ ಈಸ್ ಅ ವೆರಿ ವಾಸ್ಟ್ ಕಾನ್ಸೆಪ್ಟ್ ಇದೆ, ಸ್ಪೆಷಲಿ ಫಾರ್ CA ಫೌಂಡೇಶನ್ ಜೂನ್ ಅಟೆಂಪ್ಟ್ಗೆ ಕಂಪೇರಿಟಿವ್ ಮಾಡಿದ್ರೆ ಕಂಪೇರಿಟಿವ್ಲಿ ಇಟ್ಸ್ ಅ ವೆರಿ ವಾಸ್ಟ್ ಕಾನ್ಸೆಪ್ಟ್ ಇದೆ. ಬಿಕಾಸ್ ಬಿಸ್ನೆಸ್ ಲಾ ಮತ್ತೆ ಅಕೌಂಟ್ಸ್, ಮ್ಯಾಥ್ಸ್, ಎಕನಾಮಿಕ್ಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಇದೆ. ಎಲ್ಲ ಇಂಪಾರ್ಟೆಂಟ್ ಇದಾವೆ. ವಿಲ್ ಫೋಕಸ್ ಆನ್ 200 ಮಾರ್ಕ್ಸ್ ಹಿಯರ್. ಸೊ ಗೈಸ್ ಪ್ಲಾನ್ ಏನಪ್ಪಾ ಅಂದ್ರೆ ಇಲ್ಲಿ ವಾಟ್ ಐ ಆಮ್ ಪ್ಲಾನಿಂಗ್ ಟು ಡೂ ಇಸ್ ದಟ್ ಇಲ್ಲಿ ನೋಡಿ ಎವ್ರಿ ಚಾಪ್ಟರ್ ಆದ್ಮೇಲೆ ಈ ಚಾಪ್ಟರ್ ಮ್ಯಾಗಿನ್ ಬರಬಹುದಾದ ಯಾವ್ದೆಲ್ಲ ಕ್ವಶನ್ಸ್ ಇದಾವೆ, ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ಸ್, ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ನಿಮಗೆ. ಸೊ ದಾಟ್ ಪ್ಲಸ್ ಟೆಸ್ಟ್ ಅಂತ ತಗೊಳ್ತೇನೆ ನಾನು. ಐ ವಿಲ್ ಸೆಂಡ್ ಯು ಟೆಸ್ಟ್ ಬಚ್ಚು ಆನ್ ಪ್ರಿಯಾರಿಟಿ ಬೇಸಿಸ್ ಟೆಸ್ಟ್ ಕೊಡ್ತೀವಿ. ಸೊ ಈಗ ಒಂದು ನಿಮಿಷ ಐ ವಾಂಟ್ ಟು ಚೆಕ್ ದಟ್. ಸೊ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಜಾಯಿನ್ ಆಗಿ ಡೈಲಿ ಕ್ಲಾಸಸ್ಗೆ. ಪ್ಲಾನ್ ಏನಪ್ಪಾ ಅಂದ್ರೆ ಧ್ವನಿ ಅಂತ ಕ್ಲಿಯರ್ ಆಗಿದೆ. ಲೆಟ್ಸ್ ಸ್ಟಾರ್ಟ್ ಬಚ್ಚು. ಏನಂದ್ರೆ ನೋಡಿ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್ ಮತ್ತೆ ಡೌನ್ಲೋಡ್ ಮಾಡೋ ಅಪ್ಲಿಕೇಶನ್. ಇದು ಅಪ್ಲಿಕೇಶನ್ ಎದಕ್ಕೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಗೈಸ್ ವೆರಿ ಸಿಂಪಲ್ ಇದೆ. ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ ನಿಮಗೆ. ಫೀಸ್ ಆಲ್ಸೋ ವೆರಿ ಲೆಸ್ ಇದೆ, ಕಂಪ್ಲೀಟ್ ಸಿಲೆಬಸ್ ಇದೆ. ಸೊ ನೋಡಿ ಚಾಪ್ಟರ್ ಓವರ್ವ್ಯೂ ಇದೆ, ಹೌದಪ್ಪ ಇದೆ. ಇಲ್ಲಿ ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್, ಇಂಡಿಯಾದಲ್ಲಿ ಯಾವುದೆಲ್ಲ ಕಂಟ್ರೋಲ್ಸ್ ಮಾಡ್ತಾವೆ ಲಾಗಳು, ಹೌ ದೇ ಆರ್ ಗೋಯಿಂಗ್ ಟು ಆಪರೇಟ್, ಅದು ಇಂಪಾರ್ಟೆಂಟ್ ಇದೆ. ಸೊ ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಇಲ್ಲಿ ನಾವು ಫಸ್ಟ್ ಕಲಿಬೇಕಾಗಿದೆ ಲಾ, ವಾಟ್ ಈಸ್ ದ ಲಾ, ಆಮೇಲೆ ಎನ್ಫೋರ್ಸ್ಮೆಂಟ್ ಆಫ್ ದಿ ಲಾ. ಲಾ ಎಲ್ಲ ಎಲ್ಲೇನು ಎನ್ಫೋರ್ಸ್ ಆಗುತ್ತೆ, ಮೇಜರ್ ರೆಗ್ಯುಲೇಟರಿ ಬಾಡೀಸ್ ಯಾವ್ದಾವೆ, ಮತ್ತೆ ಸ್ಟ್ರಕ್ಚರ್ಡ್ ಆಫ್ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಇದೆ. ಈಗ ವಾಟ್ ಈಸ್ ಲಾ, ಲಾ ಹೆಂಗ್ ಬಂತಪ್ಪ, ಅದರ ಸೋರ್ಸ್ ಏನು, ಗೆಟ್ ಎ ಪಾಯಿಂಟ್, ಅದರದ್ದು ಸೋರ್ಸ್ ಏನು, ದಾಟ್ ಯು ಶುಡ್ ನೋ ಇಟ್. ಕರೆಕ್ಟ್. ಮತ್ತೆ ಯಾವ ತರ ಲಾ ಕ್ರಿಯೇಟ್ ಮಾಡ್ತಾರೆ, ಒಂದು ಯಾವುದೇ ಒಂದು ಲಾ ಪ್ರೊಸೆಸ್ ಮಾಡ್ಬೇಕಂದ್ರೆ ಹೌ ಇಟ್ ಈಸ್, ಮತ್ತೆ ಟೈಪ್ಸ್ ಆಫ್ ದಿ ಲಾ. ಟೈಪ್ಸ್ ಆಫ್ ಲಾಸ್ ಕ್ರಿಮಿನಲ್ ಲಾ ಇದೆ, ಸಿವಿಲ್ ಲಾ ಇದೆ, ಕಾಮನ್ ಲಾ ಇದೆ, ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆ. ಓಕೆನಾ. ಅದೇ ರೀತಿ ಬಚ್ಚೋ ಮೇಜರ್ ರೆಗ್ಯುಲರ್ ಬಾಡೀಸ್ ಲೈಕ್ ಮಿನಿಸ್ಟರ್ ಆಫ್ ಫಿನಾನ್ಸ್, MCA, SEBI, RBI, IBBI, ಮಿನಿಸ್ಟ್ರಿ ಆಫ್ ಲಾ ಇದೆ. ಅಂಡ್ ವಿ ಹ್ಯಾವ್ ಒನ್ ಮೋರ್ ದಿಸ್ ಒನ್, ದಟ್ ಈಸ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇದೆ. ಇರ್ಲಿ, ಈಗ ಒಂದು ಮಾತು ಹೇಳ್ರಿ, ಟೆಲ್ ಮಿ ವೈ ದ ಲಾ ಇಸ್ ಇಂಪಾರ್ಟೆಂಟ್. ಲಾ ಎದಕ್ಕೆ ಬೇಕಪ್ಪ ನಮಗೆ, ಟೆಲ್ ಮಿ, ಲಾ ಎದಕ್ಕೆ ಬೇಕು, ವೈ ದ ಲಾ ಈಸ್ ನೀಡೆಡ್. ಒಂದು ನಿಮಿಷ. ಓಕೆ, ಲಾ ಎದಕ್ಕೆ ಬೇಕಪ್ಪ, ವೆರಿ ಸಿಂಪಲ್ ಬಚ್ಚು. ಲಾ ಎದಕ್ಕೆ ಬೇಕಪ್ಪ ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಪಾಲನೆ ಮಾಡಲಿಕ್ಕೆ, ಕಂಟ್ರೋಲ್ಸ್ ತರಲಿಕ್ಕೆ, ರೈಟ್ ಮತ್ತೆ ಜಸ್ಟಿಸ್ ಸಿಗ್ಲಿಕ್ಕೆ law is very important. Have you ever wondered why you are studying the subject called law? Is only because it has been prescribed in syllabus? No, it is because you will need to knowledge about the member of institute, right? Awareness of law is essential. ಯಾವುದೇ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂದ್ರೆ, ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂದ್ರೆ ಬಚ್ಚು ಲಾದ ನಾಲೆಜ್ ಇರಬೇಕಾಗುತ್ತೆ. ಅದು ಬಿಸ್ನೆಸ್ ಲಾ ಇರ್ಬೋದು, ಏನಾರ ಕಮರ್ಷಿಯಲ್ ಲಾ ಇರ್ಬೋದು, ಏನಿರ್ಬೋದು. ಎದಕ್ಕಪ್ಪ ಅಂದ್ರೆ ಯಾವುದೇ ತರದ ಲೀಗಲ್ ಮ್ಯಾಟರ್ಸ್ ಬಂತಪ್ಪ ಅಂದ್ರೆ, ರೈಟ್, ಯಾವುದೇ ತರದ ವ್ಯವಹಾರದಲ್ಲಿ ಬಿಸ್ನೆಸ್ ದಲ್ಲಿ ಲೀಗಲ್ ಮ್ಯಾಟರ್ ಬಂತಪ್ಪ ಅಂದ್ರೆ, ಇಫ್ ದೇರ್ ಇಸ್ ಎನಿ ಲೀಗಲ್ ಮ್ಯಾಟರ್ಸ್, ಅವಾಗ ಏನಾಗುತ್ತೆ, ಅವಾಗ ಚಾರ್ಟೆಡ್ ಅಕೌಂಟ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕರೆಕ್ಟ್. ಈಗ ಚಾರ್ಟೆಡ್ ಅಕೌಂಟೆಂಟ್ಗೆ ಗೊತ್ತೇ ಇಲ್ಲಪ್ಪ ಲಾ ಏನಂದ್ರೆ ಗುಂಗಿದ ಹೋದ ಕತಿ. ಸೊ we should possess the knowledge of law so that we can advise our management. ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲಿ ಕಂಪ್ನಿ ಕೆಲಸ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅಡ್ವೈಸ್ ಮಾಡ್ಲಿಕ್ಕೆ, ಅಥವಾ ಕ್ಲೈಂಟ್ಗೆ ಸ್ಪೆಷಲಿ ಲೀಗಲ್ ಮ್ಯಾಟರ್ಸ್ ಅಲ್ಲಿ ಅವಾಯ್ಡ್ ಮಾಡಲ್ಲ. ಈಗ ನೋಡ್ರಿ, ಏನರ ಒಂದು FIR ಆಯ್ತು ನಿಮ್ಮ ಮೇಲೆ, ಏನರ ಒಂದು ಕೇಸ್ ಆಯ್ತು, ರೈಟ್, ಪೊಲೀಸರು ಬಂದ್ರು, ಏನ್ ಮಾಡ್ತೀರಿ, ವಕೀಲ ಕಡೆ ಹೋಗ್ತೀರಿ. ಎದಕ್ಕೆ, ಆನ್ ದ ಲಾ ಇರ್ತೈತಿ. ಅದೇ ವ್ಯವಹಾರದಲ್ಲಿ ಏನರ ಬಿಸ್ನೆಸ್ ದಲ್ಲಿ ಏನರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಾರೆ, CA ಕಡೆ ಹೋಗ್ತಾರೆ, ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಎಲ್ಲ ಕಡೆ. So some of you may later wish to specialize in the subject called taxation. Taxation matter dalli ನೀವು specialize ಆದ್ರೆ, right? Remember tax law also is very important. In order to become an expert in taxation, you should possess the basics awareness of the legal and regulation framework. ಈಗ taxation subject ಅಲ್ಲಿ expert ಆಗಬೇಕಪ್ಪ ನೀವು, right? Tax compliance ಯಾವ ರೀತಿ ಫೈಲ್ ಮಾಡಬೇಕು, taxation ಏನಿದೆ, ಅಲ್ಲಿ ಏನಾಗುತ್ತೆ ಬಚ್ಚು 100% ಲಾ ನಾಲೆಜ್ ನಿಮಗೆ ಬೇಕಾಗುತ್ತೆ. ಹಾಗಿದ್ರೆ ಸರ್ ವಾಟ್ ಈಸ್ ಲಾ? ನೋಡ್ರಿ, ಲಾ ಇದೆಯಲ್ಲ, ಇದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಆಬ್ಲಿಗೇಷನ್ ಅಂಡ್ ಡ್ಯೂಟೀಸ್ ಇಂಪೋಸ್ ಬೈ ಹೂಮ್, ಗವರ್ಮೆಂಟ್
ಲಾ ಇದೆಯಲ್ಲ, ಲಾ ಈಸ್ ನಥಿಂಗ್ ಬಟ್ ಮೈ ಡಿ ಎ ಸ್ಟೂಡೆಂಟ್, ಇದು ಸೆಟ್ ಆಫ್ ಏನಪ್ಪಾ, ಇದು ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್ ಕೇಳ್ರಿ, ಇದು ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಈಗ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನ್ರಿ, ಈಗ ನೀವು ಇದನ್ನ ಫಾಲೋ ಮಾಡಬೇಕು. ನೀವು ಒಂದ್ ದೇಶದಾಗ ಅದಿರಪ್ಪ ಅಂದ್ರೆ, ಇಫ್ ಯು ಆರ್ ಆ ಕಂಟ್ರಿದು ಲಾ, ಲಾ ಆಫ್ ದ ಲ್ಯಾಂಡ್ ಅಂತಾರಲ್ಲ, ದಟ್ ಇಸ್ ಬಿ ಫಾಲೋಡ್. ಇದಕ್ಕಂದ್ರೆ ಸಿಂಪಲ್ ವಚ್ಚು, ಸೊಸೈಟಿ ಇದೆಯಲ್ಲ, ಸಮಾಜಕ್ಕೆ ಒಂದು ಜಸ್ಟಿಸ್ ಕೊಡ್ಲಿಕ್ಕೆ, ರೈಟ್. ಸೊ ಲಾ ಈಸ್ ಸೆಟ್ ಆಫ್ ಆಬ್ಲಿಗೇಷನ್ಸ್ ಆರ್ ಡ್ಯೂಟೀಸ್ ಇಂಪೋಸ್ ಬೈ ದಿ ಗವರ್ಮೆಂಟ್ ಫಾರ್ ಸೆಕ್ಯೂರಿಂಗ್ ದ ವೆಲ್ಫೇರ್ ಅಂಡ್ ಪ್ರೊವೈಡಿಂಗ್ ಜಸ್ಟಿಸ್ ಟು ದ ಸೊಸೈಟಿ. ಓಕೆನಾ? ವೆಲ್ಫೇರ್ ಅಂದ್ರೆ ಸಮಾಜ ಕಲ್ಯಾಣ, ಮತ್ತೆ ಎಲ್ಲರಿಗೆ ನ್ಯಾಯ ಸಿಗ್ಬೇಕಂದ್ರೆ ಲಾ ಬೇಕಾಗುತ್ತೆ, ಕಾನೂನು ಬೇಕಲ್ಲ. ಸೊ ಹಾಗಿದ್ರೆ ಇಂಡಿಯಾಸ್ ಲೀಗಲ್ ಫ್ರೇಮ್ವರ್ಕ್ ರಿಫ್ಲೆಕ್ಟ್ ದ ಸೋಷಿಯಲ್, ಇಂಡಿಯಾದ ಲೀಗಲ್ ಸೋಷಿಯಲ್ ಸಾಮಾಜಿಕ, ಪೊಲಿಟಿಕಲ್ ರಾಜಕೀಯ, ಎಕನಾಮಿಕ್ ಆರ್ಥಿಕ ಮತ್ತು ಕಲ್ಚರಲ್ ಆಸ್ಪೆಕ್ಟ್, ಸಾಂಸ್ಕೃತಿಕ ಆಸ್ಪೆಕ್ಟ್ ಆಫ್ ಅವರ್ ವಾಸ್ಟ್ ಅಂಡ್ ಡೈವರ್ಸ್ ಕಂಟ್ರಿದಲ್ಲಿ ಎಲ್ಲವನ್ನು ಪಾಲನೆ ಮಾಡಬೇಕು, ಮೇಂಟೈನ್ ಮಾಡ್ಬೇಕಂದ್ರೆ ಬಚ್ಚೋ ಲಾ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಹಾಗಿದ್ದರೆ ಸರಿ ನೆಕ್ಸ್ಟ್ ಏನು ನೋಡ್ರಿ, ಸೋರ್ಸಸ್ ಆಫ್ ಲಾ. ಸೋರ್ಸಸ್ ಆಫ್ ಲಾ, ಲಾ ಹೆಂಗ್ ಬಂತಪ್ಪ, ಯಾವ ಆಧಾರ ಮ್ಯಾಗೆ ನಾವು ತಗೋತೀವಿ ನೋಡ್ರಿ. ದ ಮೇನ್ ಸೋರ್ಸ್ ಆಫ್ ಲಾ ಇನ್ ಇಂಡಿಯಾ ಆರ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್, ನಮ್ದು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ದಟ್ ಸ್ಟೇಟಸ್ ಆರ್ ದ ಲಾ ಮೇಡ್ ಬೈ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಅಸೆಂಬ್ಲಿ. ಪಾರ್ಲಿಮೆಂಟ್ ಏನ್ರಿ, ಹೌದಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಅವರು ಪಾರ್ಲಿಮೆಂಟ್ ದಲ್ಲಿ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿ ಮಾಡ್ತಾರಲ್ಲ ಲಾ, ಮತ್ತೆ ಸ್ಟೇಟ್ ಅಸೆಂಬ್ಲಿ, ನಮ್ಮ ಸ್ಟೇಟ್ ಅಸೆಂಬ್ಲಿ ಇರ್ತಾವಲ್ಲ ಕರ್ನಾಟಕದಲ್ಲಿ, ನಮ್ಮ ಸಿದ್ದರಾಮಯ್ಯ ಅವರದ್ರೆ, ರೈಟ್, ಹೌದಿಲ್ಲ? ಸೊ ಪ್ರೆಸಿಡೆಂಟ್ ಆರ್ ದ ಜುಡಿಷಿಯಲ್ ಡಿಸಿಷನ್, ಆರ್ ದ ಜುಡಿಷಿಯಲ್ ಡಿಸಿಷನ್ ಆಫ್ ವೇರಿಯಸ್ ಕೋರ್ಟ್ಸ್, ಸಮ್ ಕೇಸಸ್ ಎಸ್ಟಾಬ್ಲಿಷ್ ದ ಕಸ್ಟಮ್ ಯೂಸೇಜ್. ಎಲ್ಲ ಏನಾಗುತ್ತೆ, ಲಾ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ಸೊ ಫ್ರಮ್ ದೇರ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ದ, ಒಂದ್ ನಿಮಿಷ, ರೆಫರೆನ್ಸ್ಗೆ ಸ್ವಲ್ಪ ನೋಟ್ಸ್ ಇಟ್ಕೋದಾನೆ, ತಪ್ಪಾಗಬಾರ್ದಲ್ಲ, ಹೌದಲ್ಲ? ಹಾಗಿದ್ರೆ ಏನ್ ಸರ್, ಈಗ ಯು ಮಸ್ಟ್ ಬಿ ಅವೇರ್ ದಟ್ ಇಂಡಿಯಾ ಈಸ್ ಅ ಪಾರ್ಲಿಮೆಂಟರಿ ಡೆಮೋಕ್ರಸಿ, ರೈಟ್? ಇಲ್ಲೇನಿದೆ, ಪಾರ್ಲಿಮೆಂಟ್ ಡೆಮೋಕ್ರಸಿ ಇದೆ. ವಿ ಹ್ಯಾವ್ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ಬೇಸಿಸ್ ಅಂಡ್ ಸೋರ್ಸಸ್ ಫಾರ್ ಆಲ್ ದಿ ಲಾ. ನಮ್ದೇನಿದೆ, ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಈ ಕಾನ್ಸ್ಟಿಟ್ಯೂಷನ್ ಎಲ್ಲ ಲಾ ಅದಾವಲ್ಲ ಇಂಪ್ಲಿಮೆಂಟ್ ಅದಾವೆ. ಹಾಗಿದ್ರೆ ವಿ ಎಲೆಕ್ಟ್ ಅವರ್ ರಿಪ್ರೆಸೆಂಟೇಟಿವ್ ಟು ದ ಪಾರ್ಲಿಮೆಂಟ್ ಆಸ್ ವೆಲ್ ಆಸ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಾವೇನ್ ಮಾಡ್ತೀವಿ, ನಾವು ನಮ್ದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಟ್ ಮಾಡ್ತೀವಿ, ಮತ್ತೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಪಾಯಿಂಟ್ ಮಾಡ್ತೀವಿ, ರೈಟ್? ಅಂಡ್ ದೀಸ್ ರಿಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಮೇಕ್ ದ ಲಾ ಇನ್ ಪಾರ್ಲಿಮೆಂಟ್. ಇವ್ರಿಗೆ ಕಳ್ಸಿದ ಮ್ಯಾಗ ಏನ್ ಮಾಡ್ತಾರೆ, ಇವರು ಪಾರ್ಲಿಮೆಂಟ್ ಹೋಗ ಲಾ ಕ್ರಿಯೇಟ್ ಮಾಡ್ತಾರೆ, ಅಥವಾ ಸ್ಟೇಟ್ ಕರ್ನಾಟಕದಾಗ ನಮ್ಮ ವಿಧಾನಸೌಧದಲ್ಲಿ ಹೋಗಿ ಏನ್ ಮಾಡ್ತಾರೆ, ಕೇಸ್ ಮೇ ಬಿ. ಸೊ ಪಾರ್ಲಿಮೆಂಟ್ ಈಸ್ ದ ಅಲ್ಟಿಮೇಟ್ ಹಿಯರ್. ಪಾರ್ಲಿಮೆಂಟ್ ಇರ್ತದಲ್ಲ, ಪಾರ್ಲಿಮೆಂಟ್ ಈಸ್ ದ ವೆರಿ ಅಲ್ಟಿಮೇಟ್ ಇದೆ. ಹಾಗಿದ್ದರೆ ಪ್ರೊಸೆಸ್ ಆಫ್ ಮೇಕಿಂಗ್ ಲಾ, ಸರಿ ಏನ್ ಸರ್, ಈಗ ಪ್ರೊಸೆಸ್ ಆಫ್ ಮೇಕಿಂಗ್ ಲಾ ಯಾವ ರೀತಿ ಲಾ ಪ್ರೊಸೆಸ್ ಆಗುತ್ತೆ, ಒಂದ್ ನಿಮಿಷ, ಲಾ ಯಾವ ರೀತಿ ಪ್ರೊಸೆಸ್ ಆಗುತ್ತೆ, ದಾಟ್ ವಿಲ್ ಡಿಸ್ಕಸ್ ನೌ. ಕೇಳ್ರಿ, ಪ್ರೊಸೆಸ್ ಆಫ್ ಮೇಕಿಂಗ್ ಲಾ ನೋಡ್ರಿ, ಯಾವುದೇ ಲಾ ಪ್ರೊಸೆಸ್ ದಲ್ಲಿ ಮಾಡ್ತಾ ಇದ್ರಪ್ಪ ಅಂದ್ರೆ, ಇಫ್ ಯು ಆರ್ ಮೇಕಿಂಗ್ ಇಟ್, ಓಕೆ ನೋಡ್ರಿ, ವೆನ್ ದ ಲಾ ಈಸ್ ಪ್ರಪೋಸ್ ಇನ್ ಪಾರ್ಲಿಮೆಂಟ್, ಯಾವುದೇ ಲಾ ಒಂದು ಪಾರ್ಲಿಮೆಂಟ್ ಅಲ್ಲಿ ಪ್ರಪೋಸ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅದಕ್ಕೆ ನಾಂತೀವಿ ಬಿಲ್ ಅಂತೀವಿ. ಅದಕ್ಕೆ ಬಿಲ್ ಅಂತೀವಿ. ಯಾವುದೋ ಒಂದು ಲಾ ಪ್ರಪೋಸ್ ಮಾಡ್ತಾ ಇದೀವಿ, ಕಾನೂನು ತರ್ತಾ ಇದೀಯಪ್ಪ, ಅದಕ್ಕೆ ನಾಂತೀವಿ ಬಿಲ್ ಅಂತೀವಿ. ಈ ಬಿಲ್ ಆಫ್ಟರ್ ಡಿಸ್ಕಷನ್ ಅಂಡ್ ಡಿಬೇಟ್ ದ ಲಾ ಈಸ್ ಪಾಸ್ ಇನ್ ಲೋಕಸಭಾ. ಲೋಕಸಭಾದಾಗ ಏನ್ ಮಾಡ್ತೀವಿ ನಾವು, ಪಾಸ್ ಮಾಡ್ತೀವಿ. ದೇರ್ ಆಫ್ಟರ್ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಇನ್ ರಾಜ್ಯಸಭಾ. ನೋಡ್ರಿ, ಯಾವುದೇ ಒಂದು ಲಾ ತಗೊಂಡ್ ಬರೋಕ್ಕಿಂತ ಮುಂಚೆ ಡಿಸ್ಕಷನ್ ಆಗತ್ತೆ, ಡಿಬೇಟ್ ಆಗತ್ತೆ. ಡಿಸ್ಕಷನ್ ಡಿಬೇಟ್ ಆಗೋಕ್ಕಿಂತ ಮುಂಚೆ ದಾಟ್ ಇಸ್ ನಥಿಂಗ್ ಬಟ್ ಬಿಲ್ ಅಂತಾರೆ. ಅದಕ್ಕೆ ಬಿಲ್ ಅಂತಾರೆ.
ಈ ಬಿಲ್ ಇದೆಯಲ್ಲ, ಬಿಲ್ ಅನ್ನ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ ಕಂಪಲ್ಸರಿ ಪಾಸ್ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಆಬ್ಟೇನ್ ದ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿ ಇದಲ್ಲ, ಅವ್ರದ್ದು ಪರವಾನಗಿ, ಅವ್ರದ್ದು ಇಚ್ಛೆ ವೆರಿ ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಇದೆ. ಹಾಗಿದ್ದರೆ ಫೈನಲಿ ದ ಲಾ ವಿಲ್ ಬಿ ನೋಟಿಫೈಡ್ ಬೈ ದಿ ಗವರ್ಮೆಂಟ್ ಇನ್ ಪಬ್ಲಿಕೇಶನ್ ಕಾಲ್ಡ್ ಆಫಿಷಿಯಲ್ ಗೆಜೆಟೆಡ್ ಇಂಡಿಯಾ. ಒಮ್ಮೆ ಲಾ ಲೋಕಸಭಾ ಆಯಿತು ಮತ್ತೆ ರಾಜ್ಯಸಭಾದಲ್ಲಿ ಪಾಸ್ ಆಯಿತು ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದು ಒಂದು ಇಚ್ಛೆ ತಗೊಂಡು ಬಂದ್ರೆ ನೀವು, ಅವಾಗ ಏನಾಗುತ್ತೆ, ಲಾ ವಿಲ್ ಬಿ ನೋಟಿಫೈಡ್ ಬೈ ದಿ ಗವರ್ಮೆಂಟ್ ಇನ್ ದ ಪಬ್ಲಿಕೇಶನ್ ಕಾಲ್ಡ್ ಆಫ್ ಇಂಡಿಯಾ. ಒಮ್ಮೆ ಇದು ಬಂತಪ್ಪ ಇಲ್ಲಿ, the law will become the applicable from the date mentioned in the notification. ಆ notification ಮಾಡ್ತಾರೆ, ಅಲ್ಲಿಂದ ಏನಾಗುತ್ತೆ, applicable ಆಗುತ್ತೆ from effective date. Once it has been notified and effective, it is called act of the parliament. ಒಮ್ಮೆ ನೋಟಿಫೈ ಮಾಡಿದ್ರಿ, ಒಮ್ಮೆ ಇದು ಪಬ್ಲಿಕ್ ಮಾಡಿದ ಮ್ಯಾಗೆ ಈಗ ನಾವೇವಿ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ. ಓಕೆನಾ? ಓಕೆನಾ ಬಚ್ಚು? ಸರ್ ನೆಕ್ಸ್ಟ್ ಏನಿದೆ ನೋಡಿ, ಟೈಪ್ಸ್ ಆಫ್ ಲಾ ಇನ್ ಇಂಡಿಯಾ. ನೋಡ್ರಿ, ಇಂಡಿಯಾದಲ್ಲಿ ಒಂದಿದೆ, ಯಾವ್ದು ಸರ್ ಅದು? ಕ್ರಿಮಿನಲ್ ಲಾ. ಎರಡನೇದು ಸಿವಿಲ್ ಲಾ, ಕಾಮನ್ ಲಾ ಇದೆ, ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ಜಸ್ಟಿಸ್. ಸರ್ ಏನ್ ಸರ್ ಅದು? ನೋಡಪ್ಪ, ಈಗ ಕ್ರಿಮಿನಲ್ ಲಾ, ಸಿವಿಲ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಅಲ್ಟಿಮೇಟ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ? ಈಗ ಬಿಸ್ನೆಸ್ ಲಾಗ ಹೋಗ್ತಾ ಇದೀವಿ. ಬಿಸ್ನೆಸ್ ಲಾ ಮಾಡಬೇಕಾಗುತ್ತೆ. ವಿ ಶುಡ್ ನೋ ಎಕ್ಸಾಕ್ಟ್ಲಿ ಬಿಸ್ನೆಸ್ ಲಾ ಏನಿದೆ ಅಂತ. ಬಟ್ ಸ್ವಲ್ಪ ಎಷ್ಟು ಟೈಪ್ ಲಾಸ್ ಅದಾವೆ ಇಂಡಿಯಾದಲ್ಲಿ? ಟೋಟಲ್ ಎಷ್ಟು ಅದಾವೆ? ಕ್ಯಾನ್ ಸಿ ದಟ್ ದೇರ್ ಆರ್ 4 ಟೈಪ್ಸ್ ಆಫ್ ದಿ ಲಾಸ್. ಸೊ ಕ್ರಿಮಿನಲ್ ಲಾ ಇದೆ, ಸಿವಿಲ್ ಲಾ ಇದೆ, ಕಾಮನ್ ಲಾ ಇದೆ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಲಾ ಇದೆ. ಹಾಗಿದ್ರೆ ಕ್ರಿಮಿನಲ್ ಲಾ ಅಂದ್ರೆ ಏನ್ರಿ? ಕ್ರಿಮಿನಲ್ ಲಾ ಅಂದ್ರೆ ನೋಡ್ರಿ, ಈಗ ವೈಲೇಷನ್ ಆಫ್ ರೂಲ್ಸ್ ಆಫ್ ದಿ ಲಾ, ಪಬ್ಲಿಕ್ ರಾಂಗ್ಸ್ ಅಂಡ್ ಪನಿಷ್ಮೆಂಟ್ ಆಫ್ ದಿ ಸೇಮ್. ಗೊತ್ತಲ್ಲ ಕ್ರಿಮಿನಲ್ ಹೆಂಗಿರುತ್ತೆ? ಯಾವುದೇ ತರದ ವೈಲೇಷನ್ಸ್ ಮಾಡಿರ್ತೇವೆ ನಾವು, ಏನು ಪಾಲಿಸೀಸೋ ಅಥವಾ ವಾಟ್ ಯು ಕ್ಯಾನ್ ಸೇ ದಟ್. ಈಗ ನಾವು ವೈಲೇಷನ್ ಎದಕ್ಕೆ ಮಾಡತ್ತೀವಿ ಅಂದ್ರೆ, ಈಗ ನಾವು ಒಂದು ಲಾ ಇದೆ, ಆ ಲಾ ನಡೆಸಲಿಲ್ಪ ಅದ್ರ ಮ್ಯಾಗೆ, ಅದ್ರ ಅಗೇನ್ಸ್ಟ್ ಇಂದ ಹೊಂಟೇವಿ. ಗೌರ್ಮೆಂಟ್ ಹೇಳಿದ್ರೆ ಟ್ಯಾಕ್ಸ್ ಕೊಡ್ರಿಪ್ಪ ಅಂತ, ಟ್ಯಾಕ್ಸ್ ಕೊಡಿಲ್ಲ ಅಂದ್ರೆ ಏನಾಗುತ್ತೆ? ದಟ್ ಇಸ್ ಕನ್ಸರ್ನ್ ವಿತ್ ದ ಪರ್ಟೈನ್ ಟು ವೈಲೇಷನ್ ಆಫ್ ದಿ ರೂಲ್ ಆಫ್ ದಿ ಲಾ. ಲಾದ ಯಾವುದೇ ರೂಲ್ ನೀವು ವೈಲೇಷನ್ ಮಾಡಿದ್ರಿ, ಏನಾಗುತ್ತೆ? ಅದು ಕ್ರಿಮಿನಲ್ ಆಗುತ್ತೆ. ಆರ್ ಪಬ್ಲಿಕ್ ರಾಂಗ್, ಪಬ್ಲಿಕ್ ಏನಾದ್ರು ತಪ್ಪು ಮಾಡಿದ್ರೆ, ಹರ್ಟ್ ಮಾಡಿದ್ರೆ, ಹೊಡೆದ್ರೆ, ಪನಿಷ್ಮೆಂಟ್ ಮಾಡಿದ್ರೆ, ರೈಟ್? ಅದೇ ರೀತಿ ಬಚ್ಚೋ ಪನಿಷ್ಮೆಂಟ್ ಇನ್ ದ ಸೇಮ್. ಸೊ ಕ್ರಿಮಿನಲ್ ಲಾ ಈಸ್ ಗಾನ್ ಅಂಡರ್ ದಿ ಇಂಡಿಯನ್ ಪೆನಲ್ ಕೋಡ್. ಕ್ರಿಮಿನಲ್ ಲಾ ಇದಲ್ರಿ, ರೈಟ್? ಕ್ರಿಮಿನಲ್ ಲಾ ಇಂಡಿಯನ್ ಪೆನಲ್ ಕೋಡ್ ದಲ್ಲಿ ಏನಾಗಿದೆ? ಗಾನ್ ಆಗಿದೆ. ಅಂಡ್ ಕೋಡ್ ಆಫ್ ಕಂಡಕ್ಟ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 CRPC ಅಂತ ಅದಕ್ಕೆ. ಒಂದೊಂದು IPC ಇದೆ, ಇನ್ನೊಂದು CRPC ಅಂತಾರೆ, ರೈಟ್? ದ ಇಂಡಿಯನ್ ಪೆನಲ್ ಕೋಡ್ 1860 ಡಿಫೈನ್ಸ್ ಎ ಕ್ರೈಮ್, ಇಟ್ಸ್ ನೇಚರ್, ಪನಿಷ್ಮೆಂಟ್, ವೇರ್ ಆಸ್ ದ ಕ್ರಿಮಿನಲ್ CPC ಏನ್ ಹೇಳ್ತೈತಿ? ಡಿಫೈನ್ಸ್ ಎಕ್ಸಾಸ್ಟಿವ್ ಪ್ರೊಸೀಜರ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಪನಿಷ್ಮೆಂಟ್ ಆಫ್ ದಿ. ಅಂದ್ರೆ ಸರ್ ಇವತ್ತು GST ಕ್ಲಾಸ್ ಹೇಳ್ತಪ್ಪ ಡೆಫಿನೆಟ್ಲಿ. ಈಗ ಇಂಡಿಯನ್ ಪೆನಲ್ ಕೋಡ್ ಏನ್ ಹೇಳ್ತೈತಿ? ಯಾವ ತರದ್ದು ಪನಿಷ್ಮೆಂಟ್ ಆಗಿದೆ, ಯಾರ ತರದ ಪನಿಷ್ಮೆಂಟ್ ಮಾಡಬೇಕು ಅಂತ, ರೈಟ್? ಅದೇ ರೀತಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CPC ಏನ್ ಹೇಳ್ತೈತಿ? ಅದನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು, ರೈಟ್? ಎಕ್ಸಿಕ್ಯೂಟ್ ದ ಪನಿಷ್ಮೆಂಟ್ ಆಫ್ ದಿ ಕ್ರಿಮಿನಲ್. ಉದಾಹರಣೆಗೆ ಮರ್ಡರ್ ಆಯ್ತು, ರೇಪ್ ಆಯ್ತು, ಥೆಫ್ಟ್ ಆಯ್ತು, ಫ್ರಾಡ್ ಆಯ್ತು, ಚೀಟಿಂಗ್ ಆಯ್ತು, ಅಸಾಲ್ಟ್ ಆಯ್ತು, ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಕ್ರಿಮಿನಲ್, ರೈಟ್? ಇದೆಲ್ಲ ಬರ್ತವೆ. ಸೊ ನೋಡ್ರಿ ಏನಾಗ್ತದೆ, IPC ಏನ್ ಮಾಡುತ್ತೆ? IPC ಡಿಫೈನ್ಸ್ ಯಾವ ತರದ ಕ್ರೈಮ್ ಆಗಿದೆ, ಅದರ ನೇಚರ್ ಏನೆಲ್ಲ ತಪ್ಪಾಗಿದೆ, ಯಾರಿಗೆ ಹರ್ಟ್ ಆಗಿದೆ. ಅದೇ CPC ಏನ್ ಹೇಳ್ತೈತಿ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನ್ ಹೇಳುತ್ತೆ? ಬಚ್ಚೋ ಪ್ರೊಸೀಜರ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಪನಿಷ್ಮೆಂಟ್, ಯಾವ ತರದ ಅಪರಾಧಿಗೆ ನೀವು ಕೊಡ್ಬೇಕಂತ ಹೇಳ್ತೈತಿ. ಹಾಗಿದ್ರೆ ಸರ್ ನೆಕ್ಸ್ಟ್ ಏನು? ಸಿವಿಲ್ ಲಾ. ಈಗ ಸಿವಿಲ್ ಮ್ಯಾಟರ್ಸ್ ಅಂದ್ರೆ ಏನ್ರಿಪ್ಪ ಇಲ್ಲಿ ಕೇಳ್ರಿ? ಸಿವಿಲ್ ಲಾ ಇದೆಲ್ಲ ಮ್ಯಾಟರ್ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ಆರ್ ಡೀಲ್ಡ್ ವಿತ್ ಅಂಡರ್ ಸಿವಿಲ್ ಲಾ. ಈಗ ಸಿವಿಲ್ ಲಾ ಅಂದ್ರೆ ಒಂದು ಕಂಪನಿ ಇದೆ, ಒಂದು ಆರ್ಗನೈಸೇಷನ್ ಇದೆ, ಮತ್ತೆ ಅದರ ಅಗೇನ್ಸ್ಟ್ ಕೂಡ ಯಾವುದೇ ಒಂದು ಇಂಡಿವಿಜುವಲ್ಸ್ ಕೂಡ ಫೈಟ್ ಆಗ್ತಾ ಇದ್ದೇವೆ, ಏನೋ ಒಂದು ಅನ್ಯಾಯ ಆಗಿದೆ. ಸಿವಿಲ್ ಕೋಡ್ ಎನ್ಫೋರ್ಸ್ ದ ವೈಲೇಷನ್ ಆಫ್ ಸರ್ಟನ್ ರೈಟ್ಸ್, obligations through the institution of civil suit. Civil law primarily focus on dispute resolution rather than punishment. Dispute ಏನಾಗಿತ್ತಪ್ಪ ಇಲ್ಲಿ ಕ್ರಿಮಿನಲ್ ಆಗಿರಂಗಿಲ್ಲ, ಯಾರು ಕಾನೂನು ಕೈ ಹಾಕೋಂಗಿಲ್ಲ. ಬಟ್ ಏನಾಗುತ್ತೆ, ಇಲ್ಲಿ ಡಿಸ್ಪ್ಯೂಟ್ ಆಗಿರುತ್ತೆ, ಜಗಳ ಆಗಿರುತ್ತೆ, ಒಪ್ಪಂಗಿಲ್ಲ, ಒಬ್ಬರು ಒಪ್ಕೋತಿರ್ತಾರೆ, ಇದು ನಂದಂತಾರೆ, ನಂದಂತ ಇರ್ತಾರೆ, ಅವಾಗೆಲ್ಲ ಬರುತ್ತೆ.
ಗೊತ್ತಾಗ್ತದೆ ಸಿವಿಲ್ ಲಾ ಅಂತ ಅದಕ್ಕೆ ನೋಡಿ ಏನಿದೆ ಅಂದ್ರೆ ವೆರಿ ಸಿಂಪಲ್ ಬಿಕಾಸ್ ನನಗೆ ಬಿಸ್ನೆಸ್ ಲಾ ಬಗ್ಗೆ ಹೇಳ್ಕೊಡ್ತೀನಿ ಬಟ್ ಇದು ಲಾದಲ್ಲಿ ಒಂದು ಸ್ವಲ್ಪ ಪಾರ್ಟ್ ಇದಾವೆ ನೋಡಿ ದ ಆಕ್ಟ್ ಆಫ್ ಪ್ರೊಸೆಸ್ ಅಂಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಲಾ ಆರ್ ಗವರ್ನ್ಡ್ ಬೈ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಸಿಪಿ ತಗೋತಾರೆ ಸಿವಿಲ್ ಲಾ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಲಾ ಆಫ್ ಕಾಂಟ್ರಾಕ್ಟ್ ಸಿವಿಲ್ ಲಾದಾಗ ಲಾ ಆಫ್ ಕಾಂಟ್ರಾಕ್ಟ್ ಬರ್ತೈತಿ ಫ್ಯಾಮಿಲಿ ಲಾ ಬರ್ತೈತಿ ಪ್ರಾಪರ್ಟಿ ಲಾ ಬರ್ತೈತಿ ಲಾ ಆಫ್ ಟಾರ್ಟ್ ಬರ್ತೈತಿ some of the examples of civil offense are breach of contract ಈ ಕಾಂಟ್ರಾಕ್ಟ್ ని ಬ್ರೀಚ್ ಮಾಡಿದ್ರೆ ಸಿವಿಲ್ ಲಾ ಬರುತ್ತೆ ಅದೇ ರೀತಿ ನಾನ್ ಡೆಲಿವರಿ ಆಫ್ ಗೂಡ್ಸ್ ಡೆಲಿವರಿ ಮಾಡ್ತಾ ಇಲ್ಲಪ್ಪ ನೀವು ಸೇಲ್ ಆಫ್ ಗೂಡ್ಸ್ ಆಗಿ ಬರುತ್ತೆ ನಾನ್ ಪೇಮೆಂಟ್ ಆಫ್ ಡ್ಯೂಸ್ ಅಮೌಂಟ್ ಕೊಡಬೇಕಾಗಿತ್ತು ಕೊಡಲಿಲ್ಲ ರೈಟ್ ಆರ್ ಸೆಲೆಕ್ಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ಡಿಸ್ಪ್ಯೂಟ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಅಂಡ್ ಟೆನೆಂಟ್ ಸ್ವಲ್ಪ ಎಕ್ಸಾಂಪಲ್ಸ್ ಅದಾವ ಇದ್ರಾಗ ಓಕೆನಾ ಓಕೆನಾ ಹಾಗಿದ್ರೆ ಸರ್ ಏನು ಕಾಮನ್ ಲಾ ಈಗ ಕಾಮನ್ ಲಾ ಯಾವುದು ಸರ್ ನೋಡಿ ಜುಡಿಷಿಯಲ್ ಪ್ರೆಸಿಡೆಂಟ್ ಆರ್ ಕೇಸ್ ಲಾ ರೈಟ್ ಕಾಮನ್ ಲಾ ಇದು ಅಂದ್ರೆ ಏನ್ರಿ ಸರ್ ಈಗ ನೋಡಿ a judgment delivered by the Supreme Court will be binding upon the court within the territory of the India under the Article 141 of the Indian Constitution. The doctrine of stay decision is the principal support common law. Andre, it is a Latin phrase that means stand by that which is decided. ಏನು ಡಿಸೈಡ್ ಮಾಡಿರಲ್ಲ ಅದ್ರ ಮ್ಯಾಗೆ ನಾವು ಏನು ಬದಲಾವಣೆ ಮಾಡಬಾರಂಗಿಲ್ಲ ಫೈನಲ್ ಆಗುತ್ತೆ ಅಂದ್ರೆ ಏನ್ರಿ ಸರ್ ದ ಡಾಕ್ಟ್ರಿನ್ ಆಫ್ ಸ್ಟೇಟ್ ಡಿಸಿಷನ್ಸ್ right reinforce the obligation of the court to follow the same principle and judgment established by the provision decision while ruling case whereas the facts similar or andre nodri common law andre ಯಾವಾಗ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತಲ್ಲ ಅದ್ರ ಮೇಲೆ ನಾವು ಹೋಗಬೇಕಾಗುತ್ತೆ we have to follow it principles of natural justice ಈಗ natural justice ಅಂದ್ರೆ ಏನ್ರಿ often known as just natural deals with certain fundamental principles of justice going to beyond the written law. Iga, no one should be made a judgment in its own cause and its rule against the prejudices. Andre enri, ನಾವು ಯಾವುದೇ ನಿರ್ಧಾರ ತಗೋಬಾರದು. Sometimes decisions ನಾವು ಹಿಂಗೆ ತಗೋಂತಿಲ್ಲ. We have to check, have to relax, have to go with that. Andre ಏನ್ ಸರ್ Hear the other party, give the other party a fair hearing. ನಾ ಹೇಳಿದ್ದೆ ನೋಡಪ್ಪ ಇಲ್ಲ ಮುಂದೆ ನೋಡ್ಕೊಂಡು ಅವಕಾಶ ಕೊಡ್ರಿ ಅವ್ರು ಏನ್ ಹೇಳಾಕತ್ತಾರೆ ಅವ್ರು ಏನ್ ಕೇಳಾಕತ್ತಾರೆ ಯಾರಿಗೆ ಯಾವ್ದು ಅನ್ಯಾಯ ಆಗಿದೆ ಯಾರಿಗೆ ಏನ್ ನ್ಯಾಯ ಆಗಿದೆ ಸೊ ದ ರೀಸನ್ ಡಿಸಿಷನ್ಸ್ ಆರ್ ರೂಲ್ ಆಫ್ ದಿ ನ್ಯಾಚುರಲ್ ಜಸ್ಟಿಸ್ ಅ ಜಜ್ಮೆಂಟ್ ಕ್ಯಾನ್ ಬಿ ಓವರ್ರೈಡ್ ಆಲ್ಟರ್ ಕಾಮನ್ ಲಾ ಬಟ್ ಇಟ್ ಕೆನಾಟ್ ಬಿ ಓವರ್ರೈಡ್ ದ ಚೇಂಜ್ ಆಫ್ ದ ಸ್ಟೇಟ್ ಏನಂತದ್ದು ಪ್ರಿನ್ಸಿಪಲ್ ಆಫ್ ಜಮ್ ಸರ್ ನೆಕ್ಸ್ಟ್ ಏನು ಸ್ವಲ್ಪ ಕೇಳಿರಲಿ ಆಕ್ಚುಲಿ ಇದು ಫಸ್ಟ್ ಚಾಪ್ಟರ್ ಅಲ್ಲ ಸ್ವಲ್ಪ ಬೇಸಿಕ್ ಹೇಳ್ತೀನಿ ಆಮೇಲೆ ಡೆಫಿನೆಟ್ಲಿ ನಾವು ಮುಂದೆ ಹೋಗ್ತಾ ಅಲ್ಲಿ ಕವರ್ ದಿಸ್ ಹೋಲ್ ಥಿಂಗ್ ಬಚ್ಚಾ ನೋ ಪ್ರಾಬ್ಲಮ್ ನೆಕ್ಸ್ಟ್ ಏನ್ ಸರ್ who presented the maximum number of union budgets in finance minister Sir Moraji Desai during his part they have ಕೇಳ್ರಿ ಈಗ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನಿಲ್ಲ ಹೂ ಪ್ರೆಸೆಂಟೆಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂನಿಯನ್ ಬಜೆಟ್ ಫಿನಾನ್ಸ್ ಮಿನಿಸ್ಟರ್ ಮಾಡ್ತಾನೆ ಪ್ರತಿ ವರ್ಷ 31st ಮಾರ್ಚ್ಗೆ ಏನ್ ಮಾಡ್ತಾನೆ ಒಂದು ಬಜೆಟ್ ಯಾವ ಸಂದರ್ಭದಲ್ಲಿ ಸೊ ಸರ್ ಮೊರಾರ್ಜಿ ದೇಸಾಯಿ ಡ್ಯೂರಿಂಗ್ ದಿ ಸ್ಟಿಂಟ್ ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಬಿಟ್ವೀನ್ 1962 to 1969 has presented total 10 union budgets making the highest. The next list is P. Chidambaram 9 there, followed by Pranab Mukherjee 8 there. Yashwant Sinha and Manmohan Singh have represented 8 and 6. But Constitution of Ministry of Finance. So ಈಗ ಏನ್ ಸರ್ ಇದು ಸ್ವಲ್ಪ ಕೇಳ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂದ್ರೆ
ಕಾನ್ಸ್ಟಿಟ್ಯೂಷನ್ ಆಫ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂದ್ರೆ ಇಲ್ಲೇ ನೋಡ್ರಿ, ಫಿನಾನ್ಸ್ ಮಿನಿಸ್ಟರ್ is the apex control authority of central civil service, namely Indian revenue. ಈಗ ನೋಡಿ, ಫಿನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾನಪ್ಪ, ನಮ್ಮ ಭಾರತ ದೇಶದಲ್ಲಿದ್ದ ರೈಟ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ್ದು ಆದಾಯ ಮತ್ತೆ ಖರ್ಚು ಬಗ್ಗೆ ಯೋಚನೆ ಮಾಡ್ತಾರೆ. ಅಂದ್ರೆ ಏನಾಗುತ್ತೆ, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಆದಾಯ ಬರಬೇಕು, ಎಲ್ಲಿಂದ ಬರುತ್ತೆ ಆದಾಯ, ದಟ್ ಆಲ್. ಸೊ ಮಿನಿಸ್ಟರ್ ಆಫ್ ಫಿನಾನ್ಸ್ ಏನ್ ಮಾಡುತ್ತೆ ಸರ್, ಮಿನಿಸ್ಟರ್ ಆಫ್ ಫಿನಾನ್ಸ್ ಇಸ್ ದ ಎಪೆಕ್ಸ್ ಕಂಟ್ರೋಲಿಂಗ್ ಅಥಾರಿಟಿ. ಇದು ಓನ್ಲಿ ಅಥಾರಿಟಿ ವಿಚ್ ಕಂಟ್ರೋಲ್ ವಾಟ್ ಫೋರ್ ಸೆಂಟ್ರಲ್ ಸರ್ವಿಸಸ್. ಆ ಸರ್ವಿಸ್ ಇದಾವೆ ಯಾವ್ದ್ರಿ, ಇಂಡಿಯನ್ ರೆವಿನ್ಯೂ ಸರ್ವಿಸಸ್, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಸ್, ಇಂಡಿಯನ್ ಎಕನಾಮಿಕ್ ಸರ್ವಿಸಸ್. ಬಿಕಾಸ್ ಇದು ನಮ್ಗೆ ಬಹಳ ಇಂಪಾರ್ಟೆಂಟ್ ಇದೆ, ಇಲ್ಲಿ ಮಾಡೋದವ್ರಿಗಂತೂ ಇದು ಬಹಳ ಇಂಪಾರ್ಟೆಂಟ್ ಇದೆ. ಇಂಡಿಯನ್ ಎಕನಾಮಿಕ್ ಸರ್ವಿಸಸ್, ರೈಟ್, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸಸ್ ಇದು ಕೂಡ. ಸೊ ಬಚ್ಚೋ, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸಸ್. Also the apex control authority of one of the central commerce services, namely Indian cost, Indian cost and management, CMA ಅಂತಾರಲ್ಲ, CMA, Indian cost and management accounting. ಯಾರು ಮೇಂಟೈನ್ ಮಾಡ್ತಾರೆ ಇದನ್ನ? They are maintained by finance minister, finance ministry. ಹಾಗಿದ್ದಾರೆ ಡಿಪಾರ್ಟ್ಮೆಂಟ್ ಅಂಡರ್ ದಿ ಫಿನಾನ್ಸ್ ಮಿನಿಸ್ಟ್ರಿ. ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ ಮಿನಿಸ್ಟ್ರಿ ಯಾವ್ದು ಪೈಲೆ ಎಕನಾಮಿಕ್ ಅಫೇರ್ಸ್ ಇದೆ ಒಂದು, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದಿದೆ, ಎರಡನೇದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇದೆ, ಬೇರೆ ಆಲ್ ದೇ ಕ್ಯಾನ್ ಕಲೆಕ್ಟ್ ದ ರೆವೆನ್ಯೂ. ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸರ್ವಿಸಸ್, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್, ಡಿಪಾರ್ಟ್ಮೆಂಟ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್. ಬಟ್ ಇದೆಲ್ಲ ಕೆಲಸ ಆಗ್ತಿದೆ ಸರ್. ನೋಡ್ರಿ ಹೆಂಗಿದೆ ಅಂದ್ರೆ, ಈಗ ನಾನು ಬಿಗಿನಿಂಗ್ ಇಟ್ ಸೆಲ್ಫ್ ಐ ಹ್ಯಾಡ್ ಟೋಲ್ಡ್ ಯು ರೈಟ್, ಈಗ ಐ ಟೋಲ್ಡ್ ಯು ಬಚ್ಚೋ ಮೇಜರ್ ರೆಗ್ಯುಲೇಟರಿ ಬಾಡೀಸ್ ಯಾವ್ದಪ್ಪ ಇದ್ರಾಗ, ಅದು ಫಿನಾನ್ಸ್ ಇದೆ. ನೆಕ್ಸ್ಟ್ ಯಾವ್ದ್ರಿ ಸರ್, ನೆಕ್ಸ್ಟ್ ಇದೆ MCA. MCA ಅಂದ್ರೆ ಯಾರಿ ಸರ್, ಈಗ MCA ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್, ಬಿಕಾಸ್ ಏನಾಗುತ್ತೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇದಲ್ಲ, ಇವರು ಒಂದು ಕಂಪನೀಸ್ ಆಕ್ಟ್ ಎದರ ಮೇಲೆ, ಹೌ ದೇ ಆಪರೇಟ್ ಆನ್ ವಾಟ್ ಬೇಸಿಸ್, ಡಿಟೇಲ್ ಆಗಿಲ್ಲ, ಒಂದು ಸಿಂಪಲ್ ಅಂಡ್ ಸ್ವೀಟ್ ಆಗಿಲ್ಲ ನಾವು ಡಿಸ್ಕಸ್ ಮಾಡಿ ಮುಂದೆ ಹೋಗೋಣ. ಬಿಕಾಸ್ ಮೇನ್ ನಮ್ದು ಬಿಸಿನೆಸ್ ಲಾ ಇದೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ದಲ್ಲಿ ಏನಾಗತ್ತಪ್ಪ, ಇಲ್ಲಿ ಇಸ್ ದ ಇಂಡಿಯನ್ ಗವರ್ಮೆಂಟ್ ಮಿನಿಸ್ಟ್ರಿ, ಒಂದು ಪ್ರೈಮರ್ಲಿ ಕನ್ಸರ್ನ್ ವಿತ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನೀಸ್ ಆಕ್ಟ್ 2013. ಕಂಪನೀಸ್ ಆಕ್ಟ್ 2013 ಇದೆಯಲ್ಲ ನಿಮ್ದು ಬಿಸಿನೆಸ್ ಲಾದಲ್ಲಿ, ಅವರು ಯಾರು ಮಾಡ್ತಾರೆ ಇದನ್ನ ಬಚ್ಚೋ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಮತ್ತೆ ಅದು ಹಳೆ ಆಯ್ತು, LLP ಆಕ್ಟ್ ಪಾರ್ಟ್ನರ್ಶಿಪ್ 2008 ಇದು ಕೂಡ ಇದೆ ನಿಮಗೆ ಸಬ್ಜೆಕ್ಟ್, ರೈಟ್, ಅಂಡ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016. ಯಾಕೆ ಮೇಂಟೈನ್ ಮಾಡ್ತಾರೆ ಇದನ್ನ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ರೆಸ್ಪಾನ್ಸಿಬಿಲಿಟಿ ಮೇನ್ಲಿ ಫಾರ್ ರೆಗ್ಯುಲೇಷನ್ ಆಫ್ ಇಂಡಿಯನ್ ಎಂಟರ್ಪ್ರೈಸಸ್ ಇನ್ ಇಂಡಸ್ಟ್ರಿಯಲ್ ಅಂಡ್ ಸರ್ವಿಸ್ ಸೆಕ್ಟರ್. ಹೌದಪ್ಪ, they are going to govern by whom, responsibility mainly for the regulations, control of Indian enterprises, ಇಂಡಿಯಾದಲ್ಲಿದ್ದ ಎಲ್ಲ ಕಂಪನೀಸ್ ಬಗ್ಗೆ, or the industry ಮತ್ತೆ ಸರ್ವಿಸ್ ಸೆಕ್ಟರ್. ಮತ್ತೇನ್ ಸರ್, the ministry is mostly run by civil servant of ICLC cadre, right. ಇದೆಲ್ಲ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಆಫೀಸರ್ ಮೇಂಟೈನ್ ಮಾಡ್ತಾರೆ, ರೈಟ್. ದೀಸ್ ಆಫೀಸರ್ಸ್ ಆರ್ ಎಲೆಕ್ಟೆಡ್ ಥ್ರೂ ದಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಹೌದಪ್ಪ, UPSC ಪ್ರಕಾರ ಇತ್ತಲ್ಲ, ಅಲ್ಲಿ IAS ಎಲ್ಲ ಮಾಡ್ತಾರಲ್ಲ, ದಟ್ ಇಸ್ ವಾಟ್ ಇಟ್ ಇಸ್, ರೈಟ್. ದ highest post Director General of Corporate Affairs, DGCO, is fixed by apex scale for ICLC ಅಂತಿದೆ. ಸೊ highest post ಆದಪ್ಪ ಅದ್ರಾಗ ನಾಳೆ ನೀವು IAS ಪಾಸ್ ಆದ್ರೆ ಡೈರೆಕ್ಟರ್ ಆಫ್ ಜನರಲ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಆಗಬಹುದು, DGCOA, ರೈಟ್. ಹಾಗಿದ್ರೆ ಎಷ್ಟು ಸರ್, ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯ ಅಂತಾರಲ್ಲ ಸರ್. ಎದಕ್ಕೆ ಕಲಿಬೇಕ್ರಿ ಸರ್, ನೋಡಿ ಹೆಂಗಿದೆ ಅಂದ್ರೆ, ಇದು ಒಂದು ಸಿಂಪಲ್ ಓವರ್ವ್ಯೂ ಕೊಡ್ತಾ ಇದ್ದೀನಿ. ಬಿಕಾಸ್ ಇದಾದ್ಮೇಲೆ ನಿಮ್ದು ಮೇನ್ ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಕಾಂಟ್ರಾಕ್ಟ್ ಅಕೌಂಟ್, ನೇಚರ್ ಆಫ್ ಅಕೌಂಟ್ ಮಾಡ್ಬಿಡ್ತೀವಿ. ಮಿನಿಸ್ಟ್ರಿ ಆಫ್ ಅಫೇರ್ಸ್ ಅಂದ್ರೆ ಏನ್ರಿ ಸರ್, ಈಸ್ ಅ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಕೂಡ ಏನಪ್ಪ, ಮಿನಿಸ್ಟ್ರಿ ಆಫ್ ಅಫೇರ್ಸ್, ಗೃಹ ಮಂತ್ರಾಲಯ ಅಂತಲ್ಲ, ಹೋಮ್ ಮಿನಿಸ್ಟರ್. So as an interior minister for India, it is mainly responsible for maintenance of internal security and domestic security. ಯಾರು ಸರ್, ಹೋಮ್ ಮಿನಿಸ್ಟರ್ ಅದಲ್ಲ. So the home minister is headed by union minister of the home affairs. Next, department of ministry of home ministers. ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಇದ್ರಾಗ ಹೋಮ್ ಮಿನಿಸ್ಟರ್, ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನಲ್ ಸೆಕ್ಯೂರಿಟೀಸ್ ವಿದಿನ್ ದ ಕಂಟ್ರಿ, ರೈಟ್. ಡಿಪಾರ್ಟ್ಮೆಂಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಲದಾಖ್ ಅಫೇರ್ಸ್ ಒಂದು ಸಪೋರ್ಟ್ ಮಾಡೋ ಡಿಪಾರ್ಟ್ಮೆಂಟ್ ಅನ್ನ. ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್, ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ಸ್ ಇದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗ ಅಗೇನ್ ಸೆಂಟ್ರಲ್ ಟ್ರಾನ್ಸಾಕ್ಷನ್ ಬ್ಯೂರೋ ಇದೆ,
ಸೆಂಟ್ರಲ್ ಹಿಂದಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಡೈರೆಕ್ಟರ್ ಆಫ್ ಸೆನ್ಸಸ್ ಆಪರೇಷನ್ಸ್ ಇದಾವೆ. ಹಾಗಿದ್ರೆ ನೆಕ್ಸ್ಟ್ ಏನು ಸರ್, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ದಲ್ಲಿ ಯಾವ್ದು ಬರ್ತಾರೆ ಸರ್ ನೋಡ್ರಿ, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಆಗ ನಮಗೆ ಸಂಬಂಧಪಟ್ಟದ್ದು ಇಲ್ಲಿ ನೆಕ್ಸ್ಟ್ ಬರ್ತದೆ. ಈಗ ಮೋಡ್ ಆಫ್ ಇಂಡಿಯಾ ಕೇಳಿ, ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. बच्चों, the government of India cabinet minister deals with management of legal affairs through the legislative department, legislative activity through the department of legal affairs. Legal affairs ಏನಿದಾವಲ್ಲ, ಯಾವುದೇ ತರದ ಒಂದು ಲೀಗಾಲಿಟಿ ಬರ್ತದಲ್ಲೋ, ರೈಟ್, ಕಾನೂನ್ ಕಿ ಕಾರ್ವಾಯಿ ಅಂತಾರಲ್ಲ ಆ ಟೈಪ್. ಸೊ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಇಂಡಿಯಾ ಥ್ರೂ ದಿ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಇದೆಲ್ಲ ಏನಂತಾರದು, ದಿಸ್ ಆಲ್ ಆರ್ ಲಾ ಅಂಡ್ ಜಸ್ಟಿಸ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಅಫೇರ್ ಇಸ್ ಕನ್ಸರ್ನ್ ವಿತ್ advising various ministry of central government, while legislative department is concerned with drafting principal legislation for central government ಇದೆ ಇಲ್ಲಿ. ಬಟ್ ಅಷ್ಟು ಡಿಟೇಲ್ ಆಗಿ ಹೋಗಬೇಡಿ, ಫಸ್ಟ್ ಚಾಪ್ಟರ್ ಇದೆ, ಬಟ್ ಅಷ್ಟೇ ಒಂದು ಓವರ್ ವ್ಯೂ ಇದೆ. ಅದು ಏನಂತ, ಇಷ್ಟು ಲಾ ಇದಾವೆ, ಇಷ್ಟು ಡಿಪಾರ್ಟ್ಮೆಂಟ್ ಇದಾವೆ ಅಂತ. ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಆಗ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಅಫೇರ್ಸ್ ಒಂದಿದೆ, ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇದಾವೆ. ಸೊ ಡೆಫಿನೆಟ್ಲಿ ದೀಸ್ ಆರ್ ದಿ ಒನ್ ವಿ ಹ್ಯಾವ್. ನೆಕ್ಸ್ಟ್ ನೋಡ್ರಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರ್ ಇಲ್ಲಿ ನೋಡ್ರಿ, ಈಗ ಒಂದು ದೇಶದಲ್ಲಿ ಸೆಕ್ಯೂರಿಟೀಸ್ ಬಾಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ತಾ ಇದೆ ಅಂದ್ರೆ, ರೈಟ್, ಬಾಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ತಾ ಇದೆ ಅಂದ್ರೆ ಹೌ ದಿ ಆರ್ ಗೋಯಿಂಗ್ ಟು ಕಂಟ್ರೋಲ್, ಯಾರಪ್ಪ ಅಂದ್ರೆ ಸೆಬಿ ಅಂತಿದೆ. ಸೆಬಿ ಏನ್ ಮಾಡುತ್ತೆ, ಇಟ್ಸ್ ರೆಗ್ಯುಲೇಟರಿ ಬಾಡಿ ಇದು, ರೈಟ್, ಫಾರ್ ಸೆಕ್ಯೂರಿಟೀಸ್ ಕಮಾಡಿಟೀಸ್ ಮಾರ್ಕೆಟ್ ಇನ್ ಇಂಡಿಯಾ. ಸೆಕ್ಯೂರಿಟಿ ಮತ್ತೆ ಕಮಾಡಿಟಿ ಮಾರ್ಕೆಟ್, ಕಮಾಡಿಟಿ ಅಂದ್ರೆ ಯಾವ್ದ್ರಲ್ಲಿ ಸ್ಟಾಕ್ಸ್ ಆಯ್ತು, ಶೇರ್ಸ್ ಆಯ್ತು, ರೈಟ್, ಡಿಬೆಂಚರ್ಸ್ ಆಯ್ತು, ಬಾಂಡ್ಸ್ ಆಯ್ತು. ಸೆಕ್ಯೂರಿಟಿ ಕಮಾಡಿಟಿ ಮಾರ್ಕೆಟ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಏನಿದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ದಿ ಓನರ್ಶಿಪ್ ಆಫ್ ಮಿನಿಸ್ಟರ್ ಫಿನಾನ್ಸ್. ಹೌದಪ್ಪ, ಇದು ಯಾರು ಮಾಡ್ತಾರನ್ನ, within the government of India. It was established in the year 12th April 1988 as the executive body and was given a statutory power for on 30th January 1992 through the SEBI Act. ಒಂದು ಆಕ್ಟ್ ಇದೆ, ಅದರ ಮುಂದೆ ಕಲಿತೀವಿ ಸರ್. ನೆಕ್ಸ್ಟ್ ಏನು ಗೊತ್ತಲ್ಲ ನಿಮಗೆ, ಬ್ಯಾಂಕ್ ಆಫ್ ಇಂಡಿಯಾ ಇದೆ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ is the central bank and regulatory body responsible for regulation of Indian banking system. ಗೊತ್ತಲ್ಪ ನಿಮಗೆ, ಸೆಕೆಂಡ್ ಪೀಸ್ ಕಲ್ತೀರಿ. RBI is the very apex bank in where they are going to control the monetary system. ಒಂದು ದೇಶದಲ್ಲಿ ಮಾನಿಟರಿ ಸಿಸ್ಟಮ್ ಯಾವ ರೀತಿ ಆಪರೇಟ್ ಆಗುತ್ತೆ ಕಲ್ತೀವಿ, ರೈಟ್. ಸೊ ಇಟ್ ಈಸ್ ಅಂಡರ್ ದ ಓನರ್ಶಿಪ್ ಆಫ್ ಮಿನಿಸ್ಟರ್. ಹೌದು, ಇಟ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ಕಂಟ್ರೋಲ್, ಇಶ್ಯೂ ಅಂಡ್ ಮೇಂಟೆನೆನ್ಸ್ ಇಂಡಿಯನ್ ರುಪಿ, ಇಂಡಿಯನ್ ಕರೆನ್ಸಿ. ಇಟ್ ಈಸ್ ಆಲ್ಸೋ ಮ್ಯಾನೇಜ್ ದ ಕಂಟ್ರೀಸ್ ಪೇಮೆಂಟ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್ ಕಂಟ್ರೋಲ್ ಮಾಡ್ತಾರೆ ಇದನ್ನ, ರೈಟ್. ವರ್ಕ್ಸ್ ಟು ಪ್ರಮೋಟ್ ದ ಎಕನಾಮಿಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಏನ್ರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಾ, RBNM, specialized division for RBI through which prints Indian currency. Currency ಯಾರು ಪ್ರಿಂಟ್ ಮಾಡ್ತಾರೆ, 100% RBI ಪ್ರಿಂಟ್ ಮಾಡ್ತಾರೆ. RBI established the National Payment Corporation of India as one of the specialized division to control the payment and settlement through system. ಚೆಕ್ ಪೇಮೆಂಟ್ ಎಲ್ಲ ಆಗಿರ್ತಲ್ಲ, ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ತವೆ, RTGS ಆಗುತ್ತೆ, ಸ್ವಿಫ್ಟ್ ಆಗುತ್ತೆ, ರೈಟ್, IMPS ಆಗುತ್ತೆ, ಟು ಗೂಗಲ್ ಪೇಮೆಂಟ್ RBI ಅವರು ಮಾಡ್ತಾರೆ, ರೈಟ್. ಸೊ ಸರ್ ನೆಕ್ಸ್ಟ್ ಏನು, ನೆಕ್ಸ್ಟ್ ನೋಡಿ, ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ, ಇದು IBBI. ಏನಾಗುತ್ತೆ, ಈಗ ಯಾವುದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಯ್ತು, ಕಂಪನೀಸ್ ಆಯ್ತು, ಅದು ಬಂದ್ ಆತಪ್ಪ, ಅವ್ರ ಕಡೆ ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, there is a board called Insolvency Bankruptcy Board of India. It regulate the overseas insolvency proceeding and entitles like insolvency professional agency, insolvency professional and information utility. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ಸಾಲ್ವೆಂಟ್ ಆದ, ರೋಡ್ದಾಗ ಬಂದಾನೆ, ಪೇಮೆಂಟ್ ಮಾಡಕ್ ಆಗ್ತಿಲ್ಲ, ಅವನ ಅಸೆಟ್ ಕಿಂತ ಹೊಣೆಗಾರಿಕೆ ಸಾಲ ಜಾಸ್ತಿ ಇದೆ, ಮಾಡ್ತಾರೆ. ಸೊ ಈಸ್ ರೆಗ್ಯುಲೇಟ್ ಫಾರ್ ಓವರ್ಸೀಸ್ ಇನ್ಸಾಲ್ವೆನ್ಸಿ, ಅಂದ್ರೆ ಯಾರು ಬಿಟ್ಟು ಹೋಗಿರ್ತಾರಲ್ಲ, ದೇಶ ಬಿಟ್ಟು ಹೋಗಿರ್ತಾರೆ ಅಥವಾ ದೇಶ ಬಿಟ್ಟು ಇಲ್ಲಿ ಬಂದಿರ್ತಾರೆ, ಅವರು ಸಾಲ ಇಸ್ಲಾ ಮಾಡಿ, ಲೈಕ್ ಇನ್ಸಾಲ್ವೆನ್ಸಿ ಪ್ರೊಫೆಷನ್ ಏಜೆನ್ಸಿ, ರೈಟ್, ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ and information. So it was established in the year 1st October 2006 and was given statutory power through the Insolvency and Bankruptcy Code, which was passed by Lok Sabha on 5th May 16. Covers the individuals, companies, limited liabilities, right. ಎಲ್ಲರೂ ಮಾತಾಡಿದಾಗ ಒಬ್ಬ ವ್ಯಕ್ತಿ ಇನ್ಸಾಲ್ವೆನ್ಸಿ ಆದರೂ, ಕಂಪನಿ ಬ್ಯಾಂಕ್ರಪ್ಟ್ ಆಯಿತು, ಲಿಮಿಟೆಡ್ ಲಯಬಿಲಿಟಿ ಡಿಫಾಲ್ಟ್ ಆಯಿತು, partnership and partnership firm, the new code will be speed up the resolution to stress the assets in the company. ಒಂದು ಆಕ್ಟ್ ಇದೆ, ಡೆಫಿನೆಟ್ಲಿ ಅದು ಮುಂದೆ ಬರ್ತದೆ ಇಂಟರ್ಮೀಡಿಯೇಟ್ ದಾಗ, ಮೋಸ್ಟ್ ಪ್ರಾಬಬ್ಲಿ ಇವಾಗಿಲ್ಲದು,
It attempts to simplify the process of insolvency and bankruptcy procedure. Insolvency ಮತ್ತು bankruptcy procedure ಇರ್ತಲ್ಲ, ಡಿಫಾಲ್ಟೆಡ್ ಆದ್ಮೇಲೆ ಯಾವ ರೀತಿ ಸೆಟಲ್ ಮಾಡಬೇಕು ಅಂತ ಬರುತ್ತೆ. Handles the case using the two tribunals like NCLT, right, and debt recovery. So now, sir, next ಏನ್ ಸರ್ ಈಗ ನೋಡ್ರಿ, ಇಲ್ಲೇ ನಮ್ದು ದೇಶದಲ್ಲಿ ಯಾವ ರೀತಿ ಲಾ ಸ್ಟ್ರಕ್ಚರ್ ಆಫ್ ಇಂಡಿಯಾ ನೋಡಿ ನಿಮ್ಗೆ ಗೊತ್ತಲ್ಲ, ನಿಮಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಅದಾವಲ್ಲ ಇವು, ರೈಟ್. ಸೊ ದೀಸ್ ಆರ್ ದ ಒನ್. ಹಾಗಿದ್ದರೆ when there is a dispute between a citizen or between a citizen and government, is dispute resolved by judiciary. ಯಾವುದೇ ತರ ಡಿಸ್ಪ್ಯೂಟ್ ಆಯ್ತಪ್ಪ, ಅವಾಗ ಏನಾಗುತ್ತೆ, ಗೌರ್ಮೆಂಟ್ ಆದ್ರೆ ಅದನ್ನ ಹೆಂಗ್ ಮಾಡ್ತಂದ್ರೆ ಅದಕ್ಕೆ ಸಾಲ್ವ್ ಮಾಡಿದ ಯಾರು? The function of judicial system of India are regulation of interpretation act and courts, dispute resolutions, promotion of fairness among the citizens. ಹೌದು, ಇಲ್ಲಿ ಮೂರದವೆ, ರೈಟ್. ಸೊ ಫಂಕ್ಷನ್ಸ್ ಆಫ್ ಜುಡಿಷಿಯಲ್ ಏನಪ್ಪ ಅಂದ್ರೆ ಕಂಟ್ರೋಲ್ ಮಾಡೋದು, ಏನೋ ಇಂಟರ್ಪ್ರಿಟೇಷನ್ ಮತ್ತು ಆಕ್ಟ್, ಏನು ಆಕ್ಟ್ ಅದಲ್ಲ, ಆಕ್ಟ್ ಪ್ರಕಾರ ಕೋಡ್ ಆಫ್ ಕಂಡಕ್ಟ್ ಫಾಲೋ ಮಾಡಿಕೊಂಡು ಸರಿಯಾದ ನ್ಯಾಯ ಕೊಡೋದು. ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್, ಏನರ ಡಿಸ್ಪ್ಯೂಟ್ ಆದ್ರೆ ಅದಕ್ಕೊಂದು ರೆಸಲ್ಯೂಷನ್ ತಂದು ಸರಿಯಾಗಿ ಒಂದು ನ್ಯಾಯ ಕೊಡೋದು. ಪ್ರಮೋಟ್ ದ ಫೇರ್ನೆಸ್ ಅಮಂಗ್ ದ ಸಿಟಿಜನ್, ಎಲ್ಲರಿಗೂ ಒಂದು ನ್ಯಾಯ ಕೊಡೋದು ಒಂದು ಉದ್ದೇಶ ಇಟ್ಕೊಂಡು. ಸೊ ಹಾಗಿದ್ರೆ ಇನ್ ದ ಹೈರಾರ್ಕಿ ಆಫ್ ದಿ ಕೋರ್ಟ್, ಸ್ವಲ್ಪ ಕೇಳ್ರಿ, the hierarchy of the court, the Supreme Court at the top, ಹೌದಲ್ಲ, Supreme Court top ಇದೆ, followed by the High Court and District Court. Decision of the High Court are binding the respective state, but only ಇದೊಂದೇ ಪರಾಸಿನ್ ಇದೆ in other state. Decision of the Supreme Courts are binding in all the High Court under the Article 141 of the Indian Constitution. In fact, Supreme Court decision is the final word of the matter. ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡ್ತಿಲ್ಲ, ದಟ್ ಇಸ್ ಫೈನಲ್. ಸೊ ಹಾಗಿದ್ರೆ ಏನ್ರಿ ಸರ್, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಇಸ್ ದ ಏಪೆಕ್ಸ್ ಬಾಡಿ ಆಫ್ ದ ಜುಡಿಷಿಯಲ್, ವಾಸ್ ಎಸ್ಟಾಬ್ಲಿಷ್ ಇನ್ January 1950. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಾರಲ್ಲ, ದ ಹೈಯೆಸ್ಟ್ ಅಥಾರಿಟಿ ಅಪಾಯಿಂಟೆಡ್ ಅಂಡರ್ ದಿ ಆರ್ಟಿಕಲ್ಸ್ ಆಫ್ 126, ರೈಟ್. ಇವರು ಏನು ಕೊಡ್ತಾರಲ್ಲ, ದಟ್ ಇಸ್ ದ ಫೈನಲ್ ಡಿಸಿಷನ್. ದ ಪ್ರಿನ್ಸಿಪಲ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಕನ್ಸಿಸ್ಟ್ ಆಫ್ 7 members. ಇವತ್ತು ಸುಪ್ರೀಂ ಕೋರ್ಟ್ದಾಗ 7 members ಇರ್ತಾರೆ, including Justice of India. Presently the number has increased to 34 including of India due to the rise in the number of cases and workload. ಜಾಸ್ತಿ ಆಗಿದೆ, ಮುಂಚೆ 7 ಇತ್ತು, ಇವಾಗ ಏನಾಗಿದೆ, ಜಾಸ್ತಿ ಆಗಿದೆ. An individual can seek a relief in Supreme Court by filing a rightly 32 of the articles. Now final, ಈಗ ನೆಕ್ಸ್ಟ್ ಹೈ ಕೋರ್ಟ್. ಹೈ ಕೋರ್ಟ್ ಗೊತ್ತಲ್ಲ ನಮಗೆ, ಪ್ರತಿಯೊಂದು ಸ್ಟೇಟ್ ಆಗಿದ್ದೇ ಇರ್ತಿ, ಬೆಂಗಳೂರದಾಗಿದೆ, ಮತ್ತೆ ನಮ್ದು ಹೊರದಾಗ ಒಂದು ಹೈಕೋರ್ಟ್ ಬೆಂಚ್ ಮಾಡಿದಾರಲ್ಲ, ಹೌದಲ್ಲ. ಸೊ ಹೈಕೋರ್ಟ್ ಅಪೀಲ್ ಈ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ is the high court. Articles 214 of the Indian Constitution state that there must be high court in each. ಪ್ರತಿ ಒಂದು ಸ್ಟೇಟ್ ದಾಗ ಒಂದು ಹೈಕೋರ್ಟ್ ಇರಬೇಕಾಗುತ್ತೆ, ರೈಟ್. ದ ಹೈಕೋರ್ಟ್ ಅಪೆಲೆಂಟ್ ಒರಿಜಿನಲ್ ಜುಡಿಷಿಯಲ್ ಅಂದ್ರೆ ಹೆಂಗ್ ನೋಡ್ರಿಪ್ಪ, ಈಗ ಹೈಕೋರ್ಟ್ ದಾಗ ಡಿಸಿಷನ್ ತಗೋತೀವಲ್ಲ, ಈಗ ನಿಮ್ಗೆ ನ್ಯಾಯ ಸಿಕ್ಕಿಲ್ಲಪ್ಪ, ಇಲ್ಲೇ ಹೈಕೋರ್ಟ್ ದಾಗ ಅನ್ಸ್ತಾ ಇದೆ ಏನೋ ತಪ್ಪು ಮಾಡಿದ್ವಿ ಅಥವಾ ಏನೋ ಒಂದು ಗದ್ದಲಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ರೈಟ್. ಸೊ ಹಾಗಿದ್ರೆ ಹೈಕೋರ್ಟ್ ಹ್ಯಾಸ್ ಅಪೆಲೆಂಟ್ ಒರಿಜಿನಲ್ ಅಪೆಲೆಂಟ್ ಅಂದ್ರೆ ಯು ಕ್ಯಾನ್ ಹ್ಯಾವ್ ಅಪೆಲೆಂಟ್ ಒರಿಜಿನಲ್ jurisdictions, supervised jurisdictions. However, Article 2 to 7 of the Indian Constitution limit the High Court's one powers limit ಇದಾವೆ. In India, there are 25 high courts, one of each and union territory, and one of each states and union territories. 6 states share a single high court. ಹೌದಪ್ಪ, 6 states ಇದಾವೆ, ಅವು single high court. Individual can seek remedy against the violation of fundamental rights by filing the right under the Article 226 ಪ್ರಕಾರ ನಾವು ಇಲ್ಲಿ ಜಸ್ಟಿಸ್ ಕೇಳಬಹುದು. ನೆಕ್ಸ್ಟ್ ಯಾವ್ದು ಸರ್, ಡಿಸ್ಟ್ರಿಕ್ಟ್ ಕೋರ್ಟ್. ಪ್ರತಿ ಒಂದು ಡಿಸ್ಟ್ರಿಕ್ಟ್ ದಾಗ ಇರುತ್ತೆ, ಹೌದಲ್ಲ. ಹೈಕೋರ್ಟ್ ಕೆಳಗಡೆ ಯಾವ್ದಪ್ಪ ಅಂದ್ರೆ ಕೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಡೀಲ್ಸ್ ವಿತ್ ಲಾಸ್ matters, that is contractual dispute, claim for damages. Court of session deals with criminal matters under the prejudice jurisdiction. ಏನಾಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ jurisdiction means the power of control. Court gets territorial jurisdiction based on the area covered by them.
ಒಂದು ಪ್ರತಿ ಒಂದು ಡಿಸ್ಟ್ರಿಕ್ಕಿಗೆ ಒಂದು ಏನು ಮಾಡ್ತಾರೆ ಅವರು ಹೈಕೋರ್ಟ್ ಡಿಸ್ಟ್ರಿಕ್ಟ್. ಈಗ ಇದು ಚಾಪ್ಟರ್ ಯಾಕೆ ಬಂತು? ಮೆಟ್ರೋಪಾಲಿಟನ್ ಕೋರ್ಟ್ ಅಂದ್ರೆ ಇದು ಎಸ್ಟಾಬ್ಲಿಷ್ ಟು ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಎಲ್ಲ ಇರ್ತದಲ್ಲ, ರೈಟ್, ವಿತ್ ದ ಹೈಕೋರ್ಟ್ ವೇರ್ ದ ಪಾಪ್ಯುಲೇಷನ್ ಈಸ್ 10 lakh ಆರ್ ಮೋರ್. ಇಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಏನಿರುತ್ತೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಸೊ ಹೈಕೋರ್ಟಿಗೆ ಬಹಳ ಲೋಡ್ ಬರಬಾರ್ದಪ್ಪ ಅಂತ ನಾವು ಮೆಟ್ರೋಪಾಲಿಟನ್ ಕೋರ್ಟ್. Metropolitan Magistrator has power as a chief magistrate and metropolitan. So ಇದು ಅಷ್ಟ ಏನಿಲ್ಲ, ಬಟ್ ಒಂದು ಫಸ್ಟ್ ಚಾಪ್ಟರ್ ಇದೆ ಮತ್ತೆ ಒಂದು ಸಿಂಪಲ್ ಒಂದು ಲಾ ಹೆಂಗಿದೆ ಅಂತ ಹೇಳ್ತಾರೆ ಅವರು. ದಟ್ ಇಸ್ ವಾಟ್ ಬಚ್ಚು ಇದು ಚಾಪ್ಟರ್. ಬಟ್ ಬಚ್ಚು ಡೆಫಿನೆಟ್ಲಿ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಅವೇರ್ ಆಫ್ ದಿ ಲಾ ಬಿಕಾಸ್ ಹೇಳ್ಕೊಂಡು ಟೆಲ್ ಮಿ ಬಚ್ಚು, ಚಾರ್ಟರ್ಡ್ ಅಕೌಂಟಿಗೆ ಲಾ ನಾಲೆಜ್ ಇದಕ್ಕೆ ಹ್ಯಾಸ್ ಎಕ್ಸ್ಪರ್ಟ್ ಇನ್ ಲಾ, has to argue in court and supreme, has wise management kind of, right? So right answer bachcho, correct. Adhe riti bachcho, next, which of the following is not a main source of law in India? Really yaudu main law alla legal textbook, the parliament, legal alla ಆಗಿಲ್ಲ. ಇದರಲ್ಲಿ ಪಾರ್ಲಿಮೆಂಟ್ ಇದೆ, ಮತ್ತೆ ಸ್ಟೇಟ್ ಅಸೆಂಬ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಮೇನ್ ಸೋರ್ಸ್ ಆಫ್ ಲಾ ಕ್ರಿಯೇಟ್ ಮಾಡಿ ಲಾ ಟೆಕ್ಸ್ಟ್ ಬುಕ್ ಮಾಡಿ, ರೈಟ್. ವಿ ಫಾಲೋ ದ ಫೆಡರಲ್ ಗವರ್ಮೆಂಟ್. ದಟ್ ವಾಟ್ ಇದಾಗ ನಾವು ಫೆಡರಲ್ ಸಿಸ್ಟಮ್ ಗವರ್ಮೆಂಟ್ ಫಾಲೋ ಮಾಡ್ತೇವೆ. ಇದರ ಅರ್ಥ ಏನ್ರಿ ಸರ್? ಇದರ ಅರ್ಥ ನೋಡಪ್ಪ, ಇಲ್ಲಿ ಆಲ್ ದಿ ಪವರ್ ಈಸ್ powers are distributed. All the power is centralized. There are no restrictions. Constitution of India was adapted 1947, 1949, 1950. वगैरह पढ़ना. हाँ बेबी का. बच्चों 1950. Constitution of India is adapted in the year 1950. Income Tax Act 1960 part of income taxes. None of the above. Hearing. ಸರಿ ಬಚ್ಚು, ಇನ್ಕಮ್ ಟ್ಯಾಕ್ಸ್ ಯಾವತ್ತು ಸೆಂಟ್ರಲ್ ಬರುತ್ತೆ, ರೈಟ್. ಫಾಲೋ ಬಚ್ಚು, ದ ಲಾ ಕನ್ಸರ್ನ್ ವಿತ್ ದ ವೈಲೇಷನ್ ಆಫ್ ರೂಲ್ ಆಫ್ ಲಾ ಅಂಡ್ ಆಫ್ ಕಾಲ್ಡ್ ಫ್ಯಾಮಿಲಿ ಲಾ, ಕ್ರಿಮಿನಲ್ ಲಾ, ಸಿವಿಲ್. ಹೇಳ್ರಿ ಹೇಳ್ರಿ ಬಚ್ಚು, ಹೇಳ್ರಿಪ್ಪ ಹೇಳ್ರಿ. ನೋಡ್ರಿ, ಈಗ ಫ್ಯಾಮಿಲಿ ಲಾ ಬರುತ್ತೆ ಬರ್ತೈತಿ, ರೈಟ್. ಪ್ರಾಪರ್ಟಿ ಲಾ ಇದೆಯಲ್ಲ, ಲಾ ಕನ್ಸರ್ನ್ ವಿತ್ ದ ವೈಲೇಷನ್ ಆಫ್ ದಿ ಲಾ, punishment of the same is called property law ಆಗುತ್ತೆ. ಲಾ ಕನ್ಸರ್ನ್ ಆಗತ್ತಪ್ಪ, ಅದು ಕ್ರಿಮಿನಲ್ ಆಗುತ್ತೆ. ಹೆಂಗ್ ಪ್ರಾಪರ್ಟಿ ಲಾ is criminal law, my dear. Next bachcho, which of the following is not an example? What? My dear. Piece of contract is civil. Civil ಆಗುತ್ತೆ. Traffic offense is not law. Non-payment of dues is ಆಗುತ್ತೆ. Right? So next, when the law is proposed in parliament, called is posed called bill ಆಗುತ್ತೆ, right? Bill ಆಗುತ್ತೆ. Accept. The following is not a department of ministry. Expenditure, Department of Revenue, Economic Affairs, Department of State is not the Department of State, is not a of finance. Remember bachcho, court gets territorial limits based upon the local limit within which the party resides, the local limit which the property under the A and B, and none of this. Tell me bachcho. Yeah, it can be anything ಅಲ್ಲ, ಎರಡು ಆಗ್ಬೋದು. ಬಿಕಾಸ್ ಕೋರ್ಟ್ ದ ಟೆರಿಟೋರಿಯಲ್ ಲಿಮಿಟ್ ಅದಲ್ಲ, ಬೇಸ್ಡ್ ಅಪಾನ್ ಲೋಕಲ್ ಲಿಮಿಟ್ ಇರ್ಬೋದು, ಅಥವಾ ಎಲ್ಲೆದು ಡಿಸ್ಪ್ಯೂಟ್ ಆಗಿದೆ, ಎ ಮತ್ತೆ ಬಿ. ಅಂಡ್ ಮೈ ಡಿಯರ್ ಸ್ಟೂಡೆಂಟ್, ಸೊ ವಿತ್ ದಿಸ್ ಫಸ್ಟ್ ಚಾಪ್ಟರ್ ಓ ಆಯಿತು, ಬಟ್ ಮೇನ್ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ ಟುಮಾರೋ. ಡೋಂಟ್ ಮಿಸ್ ದಟ್ ಬಚ್ಚು. 100% ವಿ ವಿಲ್ ಸ್ಟಾರ್ಟ್ ಬೈ ಟುಮಾರೋ. ನಾಳೆ ತಗೋತೇನೆ. ಅರ್ಥ ಆಗಿದ್ದೇನಪ್ಪ ನಿಮಗೆ? ಓಕೆ, ಫಸ್ಟ್ ಚಾಪ್ಟರ್ ಸ್ವಲ್ಪ ಬೇಸಿಕ್ ಇದೆ ಅದು, ಬಟ್ ಡೋಂಟ್ ವರಿ, ವಿಲ್ ಟೇಕ್ ನೆಕ್ಸ್ಟ್ ಕ್ಲಾಸ್ ಹೋಗ್ತೇನೆ ಅದ್ರಾಗ ಬಂದು
ಓಕೆನಾ? ನಾಳಿಂದ ಕಾಂಟ್ರಾಕ್ಟ್ ಅಕೌಂಟ್ ತಗೋತೀನಿ. ಬಾಯ್. ತಗೋಬೇಡ. ಬುಕ್ಸ್ ಬಂದಿಲ್ಲ ನಿಂದು.